ಖಾಲಿರೆಡ್ಡಿ ಪಠಾಣಂ ಈ ಹೆಸರು ನೀವು ಕೇಳಕ್ಕೆ ಸಾಧ್ಯ ಇಲ್ಲ. ಇವಾಗಂತೂ ಭಾಳ ಹರಡಾಕತ್ತೈತಿ. ಈ ಒಬ್ಬ ವ್ಯಕ್ತಿ ಏನು ಮಾಡ್ದ ಅಂತ ಹೇಳಿ ನಾನು ನಿಮ್ಗೆ ಸಂಪೂರ್ಣವಾಗಿ ಸ್ಟೋರಿ ಹೇಳ್ತೀನಿ. ಅದರಲ್ಲೂ ಹೆಚ್ಚಾನೆಚ್ಚು ದೇವರ ಒಂದು ವಿಷಯದಲ್ಲಿ ಯಾವ ರೀತಿ ಇವರು ಮೋಸ ಮಾಡಿದ್ರು ಅಂತ ಹೇಳಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಾಲಿರೆಡ್ಡಿ ಪಠಾಣಂ ಎಂಬ ವ್ಯಕ್ತಿ ಅಂಜನಾದ್ರಿ ಬೆಟ್ಟದಲ್ಲಿ ದೇವಸ್ಥಾನದಲ್ಲಿ ಆಂಜನೇಯನಿಗೆ ಕಿರೀಟವನ್ನು ಕೊಡ್ತೀನಿ ಅಂತ ಹೇಳಿ ಬೇಡ್ಕೊಂಡಿರ್ತಾರೆ. ಆದ ಕಾರಣ 1.5 ಕೋಟಿಯ ಕಿರೀಟವನ್ನು ಹಾಕಬೇಕು ಅಂತ ಹೇಳಿ ಆ ಒಂದು ದಿವಸ ವಿಜೃಂಭಣೆಯಿಂದ ತಮ್ಮ ಊರಿನಿಂದ ಹಲವಾರು ನಾದಗಳನ್ನು ತಗೊಂಡ್ಬಂದು ತುಂಬ ಗ್ರ್ಯಾಂಡ್ ಆಗಿ ಓಪನಿಂಗ್ ಆಗಿ ಮಾಡ್ತಾರೆ. ಅಂಜನಾದ್ರಿ ಬೆಟ್ಟಕ್ಕೆ ಆಂಜನೇಯನಿಗೆ ಕಿರೀಟವನ್ನು ತೊಡಿಸೋದ್ರ ಮೂಲಕ. ಸೊ 2 ದಿನಗಳ ಕಾಲ ಆ ಒಂದು ಕಿರೀಟ ಆಂಜನೇಯನ ಮುಡಿ ಮೇಲೆ ಇರ್ತದೆ. ಅದಾದ ನಂತರ ಏನಾಗ್ತದೆ ಅಂತಂದ್ರೆ ಅಲ್ಲಿರೋ ಜಿಲ್ಲಾಧಿಕಾರಿಗಳು ಆಂಜನೇಯನ ಮುಡಿಯ ಮೇಲಿರುವ ಕಿರೀಟವನ್ನು ತಗೊಂಡು ಸಂಶೋಧನೆ ಮಾಡಿದಾಗ ಅದರಲ್ಲಿ ಕೇವಲ 25 ಗ್ರಾಮ್ ಚಿನ್ನ ಮಾತ್ರ ದೊರಕಿದೆ, ಇನ್ನು ಮಿಕ್ಕಿದ್ದು ತಾಮ್ರ ಅಂತ ಹೇಳಿ ಹೇಳಿದ್ದಾರೆ. ಸೊ ಈ ರೀತಿ ದೇವರಿಗೂ ಕೂಡ ಮೋಸ ಮಾಡುವಂತಹ ಕಾಲ ಇವಾಗ ಬಂದ್ಬಿಟ್ಟೈತೆ. ಸೊ ಇಂಥವ್ರಿಗೆ ಏನು ಹೇಳಬೇಕಂತ ಗೊತ್ತಾಗಲಿಲ್ಲ. ಬಟ್ ಒಂದು ನೀವು ನೋಡ್ರಿ, ಆಂಜನೇಯನೇ ಈ ಒಂದು ಮೋಸಕ್ಕೆ ಸರಿಯಾಗಿ ನಾಂದಿ ಹಾಡಿದ್ದಾನಂತ ಹೇಳ್ಬೋದು. ಬಹಳ ದಿನ ಏನಾಗಿಲ್ಲ, ಕೇವಲ 2 ದಿನ ಮಾತ್ರ ಆಗಿದೆ. 2 ದಿನ ಆಗಿ ನಂತರ ಈ ಒಬ್ಬ ವ್ಯಕ್ತಿ ಮಾಡಿರುವ ಒಂದು ಮೋಸ ಅನ್ಯಾಯವನ್ನ ಎಲ್ಲರ ಕಣ್ಮುಂದೆ ತರಿಸಿಟ್ಟಿದ್ದಾರೆ. ಅದೇ ಹೇಳ್ತದಲ್ಲ, ಯಾರಿಂದ ಬೇಕಾದ್ರೂ ತಪ್ಪಿಸ್ಕೋಬಹುದು, ದೇವರಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ ಅಂತ ಹೇಳಿ ಇವಾಗ ಅಂಜನಾದ್ರಿ ಬೆಟ್ಟದಲ್ಲಿ ಆಂಜನೇಯನೇ ಸ್ವತಃ ತನ್ನ ಮೇಲೆ ಹಾಕಿರೋ ಕಿರೀಟ ಒರಿಜಿನಲ್ ಅಲ್ಲ, ಅದರಲ್ಲಿ ತಾಮ್ರದಿಂದ ಮಾಡಿರೋ ಕಿರೀಟ, ಅದಕ್ಕೆ ಬಂಗಾರದ ಲೇಪನವನ್ನು ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿರುವ ಜಿಲ್ಲಾಧಿಕಾರಿಗಳು ಹೇಳಕತ್ತಾರೆ. ಸೊ ಈ ರೀತಿ ಅನ್ಯಾಯ ಮಾಡಿರೋ ವ್ಯಕ್ತಿಗಳಿಗೆ ಗೌರ್ಮೆಂಟ್ ಆಗಿರ್ಬೋದು, ಅಲ್ಲಿರೋ ಅಧಿಕಾರಿಗಳಾಗಿರ್ಬೋದು, ಸಜಾನ್ ಕೊಡ್ತಾರೋ ಏನು ಆ ಒಂದು ಮಾಡಿರೋ ತಪ್ಪಿಗೆ ಅವ್ರಿಗೂ ತಲೆದಂಡ ಕೊಡ್ತಾರೋ ಏನೋ ಗೊತ್ತಿಲ್ಲ. ಸೊ ಒಂದು ತಿಳ್ಕೋರಿ, ಎಷ್ಟೇ ನಾವು ಮೋಸ ಮಾಡಲಿ, ಎಷ್ಟೇ ವಂಚನೆ ಮಾಡಲಿ, ಎಷ್ಟೇ ಅನ್ಯಾಯ ಮಾಡಲಿ, ಕರ್ಮದ ಒಂದು ಸುತ್ತಳತೆ ಇದೆಲ್ಲ ಸುತ್ತಕೊಂಡು ವಾಪಸ್ ಬರಲೇಬೇಕಾಗತ್ತೆ. ಯಾಕಂತಂದ್ರೆ ಇದು ಕಾಲಚಕ್ರ, ಮೇಲಿರೋನ್ ಕೆಳಗಿರೋನ್ ಮೇಲೆ ಹೋಗಲೇಬೇಕಾಗತ್ತೆ. ಸಾಧ್ಯ ಆದ್ರೆ ಜೀವನದಲ್ಲಿ ಒಳ್ಳೆಯ ಕೆಲಸಕ್ಕೆ ಮಾರ್ಗವಾಗಿ ಹೊರತು ಯಾವುದೇ ರೀತಿಯ ಕೆಟ್ಟ ಅನ್ಯಾಯ, ವಂಚನೆ, ಮೋಸ, ಸುಲಿಗೆ ಈ ಥರ ಯಾವುದಕ್ಕೂ ಕೂಡ ತಲೆ ಕೊಡಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಎಸ್ಪೆಷಲಿ ದೇವ್ರ ವಿಷಯ, ಇವಾಗಿನ ಕಾಲದಾಗಂತೂ ಇವಾಗಿನ ಯೂತ್ಸ್ ಅಂತನೂ ದೇವರ ಬಗ್ಗೆ ಯಾವುದೇ ರೀತಿ ನಂಬಿಕೆ ಇಲ್ಲ ಅವರಿಗೆ. ಯಾಕಂತಂದ್ರೆ ಎಲ್ಲರಿಗೂ ಕೂಡ ಇವಾಗ ಏನಾಗೈತೆ ಅಂತಂದ್ರೆ ದೇವ್ರನ್ನೂ ಕೂಡ ಸಂಶೋಧನೆ ಮಾಡೋ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ಟಾರ. ಎಲ್ಲವೂ ಕೂಡ ಏನಾದರೂ ಒಂದು ಹಿರಿಯರಾಯಿತು ಅಥವಾ ಗೊತ್ತಿದ್ದವ್ರು ಏನಾದ್ರು ಒಂದು ವಿಷಯ ಹೇಳಿದರೆ ಎಲ್ಲವೂ ಕೂಡ ಹಾಗೆ ಹೀಗೆ ಅಂತ ಹೇಳಿ ಸಿಕ್ಕಾಪಟ್ಟಿ ಪ್ರಶ್ನೆಗಳಾಗಿರ್ಬೋದು, ಅದರ ಬಗ್ಗೆ ಹಲವಾರು ಮಾಹಿತಿಗಳನ್ನು ಕೆಲ್ಕೋದಾಗಿರ್ಬೋದು, ಇದು ನಿಜಾನ ಅನ್ನೋ ಒಂದು ಮಾಹಿತಿಗಳಿರ್ಬೋದು. ಇಂಥ ಒಬ್ಬ ವ್ಯಕ್ತಿಗಳಿಗೆ, ಇಂಥ ಒಂದು ಯೂತ್ಸ್ಗೆ ಕೆಲವೊಂದು ಪ್ರೂಫ್ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಭಗವದ್ಗೀತೆ ಸಾರ ಆಗಿರ್ಬೋದು, ಆಂಜನೇಯನ ದೊರೆತಿರುವ ಕೆಲವು ಆತ ಈ ಭೂಮಿಯಲ್ಲಿ ಬದುಕಿದ್ದ, ಆತನ ಪಾದಸ್ಪರ್ಶ ಈ ಭೂಮಿ ಮೇಲೆ ಇದೆ ಅಂತ ಹೇಳಿ ಹಲವಾರು ದಾಖಲೆಗಳು ಪ್ರೂವ್ ಮಾಡಿದ್ದಾರೆ. ಆಮೇಲೆ ರಾಮ ಸೀತೆಯರ ಆಗಿರ್ಬೋದು, ರಾವಣನ ಶ್ರೀಲಂಕಾದಲ್ಲಿ ಇರುವಂತಹ ಚಿನ್ನದ ಅರಮನೆ ಆಗಿರ್ಬೋದು, ಎಲ್ಲವೂ ಕೂಡ ಸಾಕ್ಷಿ ಆಗೈತಿ. ಸೊ ಈ ನಮ್ಮ ಭಾರತ ದೇಶದಲ್ಲಾಗಿರ್ಬೋದು, ಈ ಒಂದು ನಮ್ಮ ಹಲವಾರು ಕಂಟ್ರಿಯಲ್ಲಿ ಎಷ್ಟೇ ಒಂದು ದೇವರ ಒಂದು ವಿಗ್ರಹಗಳಿದೆ, ಅವೆಲ್ಲ ನಡೆದು ಬಂದಂತಹ ಒಂದು ಪದ್ಧತಿಯ ಅನುಸಾರವಾಗಿ, ಪ್ರಾಚೀನತೆಯಿಂದ ನಡೆದು ಬಂದಂತಹ ಕಥೆಗಳ ಅನುಸಾರವಾಗಿ ನಡೆದು ಬಂದ ಕತೆ ನೈಜವಾಗಿದೆ ಅಂತ ಹೇಳಿ ಹೇಳಬಹುದು. ಆದ್ದರಿಂದ ಪರೀಕ್ಷೆ ಮಾಡೋದು ಒಳ್ಳೆಯದೇ, ಹಾಗಂತ ಹೇಳಿಬಿಟ್ಟು ಎಲ್ಲವೂ ಕೂಡ ಪರೀಕ್ಷೆ ಮಾಡ್ತಾ ಹೊಂಟ್ರೆ ಅದು ನಮಗೆ ಒಂದಿಲ್ಲ ಒಂದು ದಿನ ಮುಳ್ಳಾಗಿ ಕಾಡ್ತೈತೆ ಅಂತ ಹೇಳ್ಬೋದು. ಸೊ ಇಲ್ಲೂ ಕೂಡ ಅದೇ ರೀತಿ ಆಗೈತಿ. ಯಾರೇನು ಮಾಡ್ತಾರೋ, ಯಾರೇನು ನೋಡ್ತಾರೆ ಅಂತ ಹೇಳಿ ಬಂಡ ಧೈರ್ಯದಿಂದ ಆ ವ್ಯಕ್ತಿ ತಂದು ದೇವರ ಒಂದು ಮುಡಿಗೆ ಆ ಒಂದು ನಕಲಿಯ ಕಿರೀಟವನ್ನು ಹಾಕ್ತಾನೆ. ಆದರೆ ಆಂಜನೇಯ ನಿಜವಾಗ್ಲೂ ಇದಾನಂತ ಹೇಳಿ ಇವಾಗ ಮತ್ತೊಂದ್ಸಲಿ ಪ್ರೂವ್ ಮಾಡ್ದ ಆಂಜನೇಯ. ಯಾಕಂತಂದ್ರೆ ಕೇವಲ 2 ದಿನ ಅಷ್ಟೇ, ಅದಾದಮೇಲೆ ಆತೇ ತೋರಿಸ್ಕೊಟ್ಟ ಇದು ನಕಲಿ ಅಂತ ಹೇಳಿ. ಸೊ ಈ ರೀತಿ ಒಬ್ಬ ವ್ಯಕ್ತಿಯ ಮುಖವಾಡ ಕಳಚಿ ಬಿಟ್ಟಂತ ಹೇಳಿ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸಾಧ್ಯ ಆದರೆ ಮನಕ್ಕೆ ಅಂಜ್ರಿ, ದೇವ್ರಿಗೆ ಅಂಜ್ರಿ, ಮನಸ್ಸಲ್ಲಿರೋ ಮಾತಿಗೆ ಅಂಜ್ರಿ, ಯಾವುದಕ್ಕೂ ಕೂಡ ಅನ್ಯಾಯದ ದಾರಿನ ಹೋಗಬೇಡ್ರಿ. ಯಾಕಂತಂದರೆ ಕರ್ಮದ ಫಲ ಎಲ್ಲರಿಗೂ ಸಿಕ್ಕೇ ಸಿಗುತ್ತದೆ, ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ. ಥ್ಯಾಂಕ್ ಯು ಸೋ ಮಚ್.